ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಈ ದಿವಸ ಬಳ್ಳಾರಿಯ ಜಿಲ್ಲೆಯಲ್ಲಿ ಈ ಒಂದು ನಮ್ಮ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದ್ದೇವೆ. ಸೊ ಎಲ್ಲ ತಾಲೂಕು ಹಂತದಲ್ಲಿ ಕೂಡ ಆಯಾ ಶಾಸಕರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಬಳ್ಳಾರಿ ನಗರದಲ್ಲಿ ನಮ್ಮ ಬಳ್ಳಾರಿಯ ಪ್ರಥಮ ಪ್ರಜೆ ಮಹಾಪೌರರು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಸೊ ಒಂದು ಸಾಂಕೇತಿಕವಾಗಿ ಒಂದು ಮನೆಯಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಈಗ ನಾವು ಬ್ಲಾಕ್ಗಳನ್ನು ಗುರುತಿಸ್ಕೊಂಡಿದ್ದೇವೆ. ಪ್ರತಿ ಬ್ಲಾಕ್ಗೆ ಕೂಡ ಒಬ್ಬೊಬ್ಬರು ಗಣತಿದಾರರನ್ನು ನಾವು ಮಾಡಿದ್ದೇವೆ. ಬಳ್ಳಾರಿ ಜಿಲ್ಲೆಯಲ್ಲಿ 3425 ಬ್ಲಾಕ್ಗಳನ್ನು ನಾವು ಮಾಡಿ ಪ್ರತಿ ಬ್ಲಾಕ್ಗೂ ಒಬ್ಬರು ಎನ್ಯುಮರೇಟರ್ನ ನಾವು ಹಾಕಿದ್ದೇವೆ. ಸರಾಸರಿ ಸುಮಾರು 108 ಮನೆಗಳಿಗೆ ಒಂದು ಬ್ಲಾಕ್ ನಮಗೆ ಬರ್ತಾ ಇದೆ. ಅದೇ ರೀತಿ ಇವರಿಗೆ ಸೂಪರ್ವೈಸರ್ ಕೂಡ ನಾವು ನೇಮಕ ಮಾಡಿದ್ದೇವೆ. ಇಡೀ ಜಿಲ್ಲೆಯಲ್ಲಿ 170 ಸೂಪರ್ವೈಸರ್ಗಳ ನೇಮಕಾತಿ ಕೂಡ ಆಗಿದೆ. ಈ ದಿವಸ ಪ್ರಥಮ ಬಾರಿಗೆ, ಅಂದರೆ ಬೇರೆ ಯಾವ ರಾಜ್ಯದಲ್ಲಿ ಕೂಡ ಈ ಥರ ಒಂದು ಪ್ರಯತ್ನ ಆಗಿಲ್ಲ. ಅಂದರೆ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಈಗಾಗಲೇ ನಮ್ಮ ಮನೆಗಳಿಗೆ RR ನಂಬರ್ ಮೂಲಕ ನಾವು ಸ್ಟಿಕ್ಕರ್ನ ಹಾಕಿದ್ವು. ಅದರಲ್ಲಿ ಆ ಮನೆಯ ರೇಷನ್ ಕಾರ್ಡ್ ಆಧರಿಸಿ ಏನೆಲ್ಲ ಮಾಹಿತಿ ಈಗಾಗಲೇ ಇದೆ ಅದು ನಮ್ಮ ಆ್ಯಪ್ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಅದನ್ನು ಹೊರತುಪಡಿಸಿ ಉಳಿದ ಎಲ್ಲ ಮಾಹಿತಿಯನ್ನು ನಮ್ಮ ಗಣತಿದಾರರು ಇವತ್ತು ಆ ಒಂದು ಅಪ್ಲಿಕೇಶನ್ನಲ್ಲಿ, ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಮಾಡ್ತಾ ಇದ್ದಾರೆ. ಮೊಬೈಲ್ ಅಪ್ಲಿಕೇಶನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಯಾವುದೇ ರೀತಿಯ ತಾಂತ್ರಿಕ ಸಮಸ್ಯೆಗಳು ನಮ್ಮಲ್ಲಿ ಇಲ್ಲ. ಸೊ ಹಾಗಾಗಿ ಈ ಗಣತಿಯನ್ನು ನಮಗೆ ಮುಂದುವರಿಸಿಕೊಂಡು ಹೋಗೋದಕ್ಕೆ ನಾವು ಎಲ್ಲ ಸಾರ್ವಜನಿಕರ ಮತ್ತು ನಮ್ಮ ಎಲ್ಲ ಪ್ರಜೆಗಳ ಒಂದು ಸಹಕಾರವನ್ನು ಮತ್ತು ನಮ್ಮ ಜನಪ್ರತಿನಿಧಿಗಳ ಸಹಕಾರವನ್ನು ಆದಷ್ಟು ಬೇಗ ಈ ಸಮೀಕ್ಷೆಯನ್ನು ನಾವು ಮಾಡೋದಕ್ಕೆ ಕಾಲಮಿತಿಯಲ್ಲಿ ಒಂದು ಸಹಕಾರವನ್ನು ಈ ದಿವಸ ಕೋರ್ತಾ ಇದ್ದೇನೆ. ಸರ್, ಕೆಲವೊಂದು ಕಡೆಗೆ ಯಾಪ್ ಎರರ್ ಅಂತ ಬರ್ತಾ ಇದೆ, ಆಮೇಲೆ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅನ್ನುವಂಥದ್ದು. ಇದು ಮೊದಲನೇ ದಿವಸ ಇದೆ. ಅದು ಕೆಲವೊಂದು ನೆಟ್ವರ್ಕ್ ಆಧರಿಸಿ ಕೆಲವೊಂದು ಎರರ್ಸು ಈ ಥರ ಬರೋದು ಸಾಧ್ಯತೆ ಅದು ಸರ್ವೇ ಸಾಮಾನ್ಯ ಇದೆ. ಸೊ ಆದರೆ ನಾವು ಇವಾಗಲೇ ನೋಡಿದ್ದೇವೆ ಈ ಒಂದು ಅಪ್ಲಿಕೇಶನ್ ಇಟ್ ಈಸ್ ವರ್ಕಿಂಗ್ ವೆರಿ ವೆಲ್, ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಫಸ್ಟ್ ಚಾಲನೆ ಕೊಟ್ಟಿದ್ದೀರಿ ಸರ್. ಎಸ್. ಸೊ ಜನ ಕೇಳಿರೋ ಪ್ರಶ್ನೆಗಳಿಗೆ ಹೆಂಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಂತ ಸರ್? ಜನರು ಬಹಳಷ್ಟು ತಿಳುವಳಿಕೆ ಇದೆ. ಆದರೆ ನಾವು ನಮ್ಮ ಗಣತಿದಾರರಿಗೆ ಕೂಡ ಹೇಳಿದ್ದೇವೆ, ನಾವು ಜನರಿಂದ ಮಾಹಿತಿ ಪಡೆಯುವಾಗ ಅಕಸ್ಮಾತ್ ಅವರಿಗೆ ಕೆಲವು ಮಾಹಿತಿ ಇಲ್ಲ ಅಂದರೆ ಅವರಿಂದ ಮಾಹಿತಿ ಪಡೆಯೋಕ್ಕೆ ಅವ್ರಿಗೆ ಏನು ಸಹಾಯ ಮಾಡಬೇಕು ಅದನ್ನು ಕೂಡ ನಾವು ಈಗಾಗಲೇ ನಾವು ಟ್ರೈನಿಂಗಲ್ಲಿ ನಾವೆಲ್ಲ ಹೇಳಿದ್ದೇವೆ. ಈಗ ಕೆಲವೊಂದು ಮಕ್ಕಳು ಸರ್, 1 ವರ್ಷದ ಒಳಗಡೆ ಮಕ್ಕಳು ಆ ಥರದ್ದೆಲ್ಲ ಹೆಂಗೆ ಭಾಗಿಯಾಗ್ತಾರೆ ಸರ್ ಅಂತ? ಈಗ ಅವ್ರ ಆಧಾರ್ ಕಾರ್ಡ್ ಇರೋದಿಲ್ಲ, ಕೆಲವೊಂದು ಡಾಕ್ಯುಮೆಂಟ್ ಇರೋದಿಲ್ಲ ಸರ್, ಅವ್ರಿಗೆ ಹೆಂಗೆ ಅವೇರ್ನೆಸ್ ನಾವು ಅದನ್ನೇ ಈ ಗಣತಿಯಲ್ಲಿ 6 ವರ್ಷ ವಯಸ್ಸಿನ ಒಳಗಡೆ ನಾವು ಅದನ್ನು ಕಂಪಲ್ಸರಿ ಮಾಡಿಲ್ಲ, ಅದಕ್ಕೆ ಎಕ್ಸೆಂಪ್ಷನ್ ಇದೆ. ಎಸ್. ಥ್ಯಾಂಕ್ ಯು.